ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌಡ್ರು ಸವಿರುಚಿ. ಈ ವಿಡಿಯೋದಲ್ಲಿ ಬರೀ 10 ನಿಮಿಷದಲ್ಲಿ ಪೊಟ್ಯಾಟೊ ಫ್ರೈನ ಹೇಗ್ ಮಾಡೋದು ಅಂತ ನೋಡೋಣ. ಈ ಆಲೂಗೆಡ್ಡೆ ಫ್ರೈನ ನೀವು ಸೈಡ್ ಡಿಶ್ ಆಗಿ ಮಾಡ್ಕೊಬಹುದು. ಮಾಡೋದು ಕೂಡ ತುಂಬಾನೇ ಈಸಿ. ಬನ್ನಿ ಹಾಗಿದ್ರೆ ಪೊಟ್ಯಾಟೊ ಫ್ರೈ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನಿಲ್ಲಿ 4 ಆಲೂಗೆಡ್ಡೆನ ಈ ರೀತಿ ಕಟ್ ಮಾಡಿ ಕೋಲ್ಡ್ ವಾಟರ್ ನಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ, 1 ಈರುಳ್ಳಿನ ಈ ರೀತಿ ಉದ್ದುದ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. 4 ಹಸಿಮೆಣಸಿನಕಾಯಿನ ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಹಸಿಮೆಣಸಿನಕಾಯಿ ಬದಲು ಚಿಲ್ಲಿ ಪೌಡರ್ ಕೂಡ ಹಾಕೊಬಹುದು. ಉಪ್ಪಿನ ಪುಡಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನಿಗೆ 3 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕೊತೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಚಾಪ್ ಮಾಡಿ ಇಟ್ಕೊಂಡಿರೋಂಥ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ 4 ಹಸಿಮೆಣಸಿನಕಾಯಿನ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ. ನಿಮಗೆ ಆಲೂಗೆಡ್ಡೆ ಫ್ರೈ ಸ್ಪೈಸಿ ಆಗಿರಬೇಕು ಅಂತ ಹೇಳಿದ್ರೆ ನೀವು ಇನ್ನೂ 1-2 ಹಸಿಮೆಣಸಿನಕಾಯಿನ ಹಾಕೊಬಹುದು. ನೀವು ಬೇಕಿದ್ರೆ ಹಸಿಮೆಣಸಿನಕಾಯಿ ಬದಲು ಚಿಲ್ಲಿ ಪೌಡರ್ ಕೂಡ ಹಾಕೊಬಹುದು. ಚಿಲ್ಲಿ ಪೌಡರ್ ಹಾಕೊಂಡ್ರು ಆಲೂಗೆಡ್ಡೆ ಫ್ರೈ ಅಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗೆಡ್ಡೆನ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. 5 ನಿಮಿಷ ಲೋ ಫ್ಲೇಮ್ನಲ್ಲಿ ಆಲೂಗೆಡ್ಡೆನ ಫ್ರೈ ಮಾಡ್ಕೊಂಡ್ರೆ ಆಲೂಗೆಡ್ಡೆ ಫ್ರೈ ರೆಡಿಯಾಗಿ ಹೋಗುತ್ತೆ. ಈರುಳ್ಳಿ, ಹಸಿಮೆಣಸಿನಕಾಯಿ, ಆಲೂಗೆಡ್ಡೆ ಇದ್ರೆ ಸಾಕು. ನೀವು ಕೂಡ ಬರೀ 10 ನಿಮಿಷದಲ್ಲಿ ಆಲೂಗೆಡ್ಡೆ ಫ್ರೈನ ಮಾಡ್ಕೊಬಹುದು. ಈ ಆಲೂಗೆಡ್ಡೆ ಫ್ರೈನ ನೀವು ಸೈಡ್ ಡಿಶ್ ಆಗಿ ಅಥವಾ ದೋಸೆಗೂ ಕೂಡ ಮಾಡ್ಕೊಬಹುದು. ಅರ್ಧ ಭಾಗ ಆಲೂಗೆಡ್ಡೆ ಎಲ್ಲ ಬೆಂದಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ನಾನು ಹಾಕೊಂಡಿರೋಂಥ ಉಪ್ಪು ಎಲ್ಲ ಕಡೆ ಆಗೋ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ. ಆಲೂಗೆಡ್ಡೆ ಫ್ರೈ ಮಾಡಬೇಕಿದ್ರೆ ಯಾವಾಗಲೂ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳೋದ್ರಿಂದ ಆಲೂಗೆಡ್ಡೆ ಎಲ್ಲ ಸಾಫ್ಟ್ ಆಗುತ್ತೆ, ಕ್ರಂಚಿಯಾಗಿ ಬರಲ್ಲ. ಆಲೂಗೆಡ್ಡೆ ಲೈಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ನೀವು ಇದೇ ರೀತಿ ಫ್ರೈ ಮಾಡ್ಕೊತಾ ಇರಿ. ನೀವು ನೋಡ್ತಿರ್ಬೋದು ಆಲೂಗೆಡ್ಡೆ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಆಲೂಗೆಡ್ಡೆ ಫ್ರೈ ಕೂಡ ರೆಡಿ ಆಗಿದೆ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ನೀವು ನೋಡಿದ್ರಿ ಅಲ್ವಾ, ತುಂಬಾನೇ ಈಸಿಯಾಗಿ ಬರೀ 10 ನಿಮಿಷದಲ್ಲಿ ಪೊಟ್ಯಾಟೊ ಫ್ರೈನ ಹೇಗ್ ಮಾಡೋದು ಅಂತ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಟೇಸ್ಟಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.